ಓಕೆ. ಆಮೇಲೆ ಆ ಕ್ಯಾರೆಕ್ಟರ್ ಯಾವುದು ಅಂತ ಫಿಕ್ಸ್ ಮಾಡ್ತಾರೆ. ಆಮೇಲೆ ಪ್ರತಿ ತಿಂಗಳು ಆಡಿಷನ್ ಬರಬೇಕು. ಪ್ರತಿ ತಿಂಗಳು ಇಲ್ಲ, ಒಂದು ಸರಿ ಬಂದಮೇಲೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಇಂಥ ಕ್ಯಾರೆಕ್ಟರ್ ಅಂತ ಫಿಕ್ಸ್ ಮಾಡ್ತಾರೆ. ಕಾಸ್ಟ್ಯೂಮ್ ಯಾವುದು ಅಂತ ಹೇಳ್ತಾರೆ, ಜುವೆಲ್ಸ್ ಏನೆಲ್ಲ ಹಾಕೋಬೇಕು ಅಂತ ಹೇಳ್ತಾರೆ. ಅಲ್ಲೇ ತಕ್ಷಣ ಹೇಳ್ಬಿಡ್ತಾರೆ ಸೆಲೆಕ್ಟ್ ಆದರೆ. ಆ ಕ್ಯಾರೆಕ್ಟರ್ ಅಂತ ಹೇಳಿದ್ಮೇಲೆ ಗೊತ್ತಾಗುತ್ತಲ್ಲ. ಪೇಮೆಂಟ್ ಇರುತ್ತೆ ಮತ್ತೆ ಇರಲ್ಲ, ಸ್ವಲ್ಪ ಇರುತ್ತೆ. ಎಷ್ಟು ಕೊಡ್ಬೋದು? ಇದೇನು ಅಮ್ಮಮ್ಮ ಅಂದ್ರೆ 500 ರೂಪಾಯಿ ಕೊಡ್ಬೋದು. ಅಷ್ಟೊಂದು ಕೊಡ್ತಾರಾ? ಹ್ಞೂ, ಮತ್ತೆ ಊಟ ತಿಂಡಿ ಎಲ್ಲ ಕೊಡ್ತಾರೆ. ಕಾಫಿ ತಿಂಡಿ ಊಟ ಎಲ್ಲ ವಡೆನೂ ಕೊಡ್ತಾರೆ. ದಿವಸ ಇರುತ್ತೆ ವಡೆ, ಕಾಫಿ, ಟೀ. ಆಯಿತಾ? ನೀವು ಸ್ವಲ್ಪ ಸೀನಿಯರ್ ಆದರೆ ಪಿಕಪ್ ಡ್ರಾಪ್ ಕೊಡ್ತಾರೆ. ನಾನು ವಯಸ್ಸಾಗಿದೆ ಆಯಿತಾ? ಹಂಗಾರೆ ಕೊಡ್ತಾರೆ. ಓಕೆ, ಅಲ್ಲಿ ಸ್ವಲ್ಪ ಕೇಳ್ಕೋಬೇಕು. ಸ್ವಲ್ಪ ಮ್ಯಾನೇಜರ್ನ ಒಬ್ರು ಇದ್ದಾರೆ, ಅದು ಕೇಳ್ಕೋಬೇಕು ಅವ್ರನ್ನ. ಹೌದಾ? ಆಗಲ್ಲ ನನಗೆ ಸೆಲೆಕ್ಟ್ ಆಗಬೇಕು. ಇವ್ರಂದ್ಮೇಲೆ ಮುಗೀತು. ನಾನು ಹೇಳಿರ್ತೀನಲ್ಲ ನಾವೊಂದು ಮಾತು ಹೇಳಿರ್ತೀನಿ. ಇದೆಲ್ಲ ಕೇಳಬೇಕು. ಸ್ಟೇಜು ಮಾಡಿ ಬನ್ನಿ. ಮಾಡಿದ್ವಿ, ಎಕ್ಸ್ಪೀರಿಯನ್ಸ್ ಇದೆಯಾ? ಹಂಗಾರೆ ಒಂದರಲ್ಲಿ ಬಂದು ಹಿಂಗೆ ನಿಂತ್ಕೊಳ್ಳೋದು, ಹಾಂ. ಇನ್ನೊಂದು ಕಸ ಬಿಡ್ತಾರೆ. ಹೌದಾ? ಹಾಗಿದ್ರೆ ಒಂದು ಕೆಲಸ ಕ್ಯಾರೆಕ್ಟರ್ ಖಾಲಿ ಇದೆ, ಗಂಗಾ ಅಂತ. ಅದು ತುಂಬ ಚೆನ್ನಾಗಿದೆ. ಹೌದಾ? ಅದನ್ನು ಕೊಡಿಸ್ಬೇಕು. ಅದರಲ್ಲೂ ಕಸ ಕೆಲಸದವ್ರು ಅಂದ್ರೆ ಅಲ್ಲೂ ಕಸ ಗುಡಿಸ್ತಾರ? ಇಲ್ಲ, ಕಸ ಎತ್ತಾಕ್ತಾರೆ. ಕಸ ಎತ್ತಾಕ್ತಾರ? ಅಲ್ಲೇ ಸರ್ ಗೊತ್ತಿಲ್ಲಲ್ಲ. ಕಸ ಗುಡಿಸೋದಿರುತ್ತೆ, ಅಡುಗೆ ಮಾಡೋದಿರುತ್ತೆ, ಪಾತ್ರೆ ತೊಳೆಯೋದಿರುತ್ತೆ. ಮತ್ತೆ ಅಡುಗೆ ಕಲ್ತ್ಕೋಬೇಕಾ ನಾನು? ಏನೋ ಹೇಳ್ಕೊಡ್ತಾರೆ ಅದನ್ನ ತಿಳ್ಕೊಂಡು ಮಾಡೋದು. ಸೀರೆ ಉಡಕ್ ಬರತ್ತಾ ಕೇಳಿ? ಸೀರೆ ಉಡಕ್ ಬರ್ತೇನಮ್ಮ? ಏನು ಯಾರು ಉಡಿಸಿದ್ರೆ ಉಟ್ಕೊಂಡು ಸೀರೆ ಬೇರೆ ಉಡ್ಸಕ್ ಒಬ್ರು ಕಲ್ಸಕ್ಕಾಗತ್ತಾ ನಾವು? ಸೀರೆ ಕಲ್ತ್ಕೋಬೇಕು. ಬಟ್ ಹೀರೋಯಿನ್ಗೆಲ್ಲ ಉಡಿಸ್ತಾರಲ್ಲ ಅವ್ರು. ಹೀರೋಯಿನ್ ಉಡಿಸ್ತಾರೆ, ಅದು ಮೇಯ್ನ್ ಕ್ಯಾರೆಕ್ಟರ್ ಉಡಿಸ್ಲೇಬೇಕು. ಆದರೆ ನಿಮಗೆಲ್ಲ ಸ್ವಲ್ಪ ಮೇಡಮ್ ಬಿಸಿ ಇದ್ದಾರೆ. ನಾನು ಒಬ್ಬನೇ ಮಾಡಿಲ್ಲ, ಅಲ್ಲಿ ನೋಡಲ್ಲಿ ಮೇಡಮ್ ಆಡಿಷನ್ ಯಾವತ್ತಂತ ಹೇಳ್ತಾರೆ? ಆಡಿಷನ್ಗೆ ಲೊಕೇಶನ್ ಹೇಳ್ತಾರಮ್ಮ, ಎಲ್ಲಿ ಬರುತ್ತೆ ಅಂತ ಲೊಕೇಶನ್ ಕಳಿಸ್ತಾರೆ. ಸೊ ಒನ್ ಡೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಎಲ್ರಿಗೂ ಸೇರಿಸಿ ಒಂದು ದಿವಸ ಆಡಿಷನ್ ಇಟ್ಕೋತಾರೆ. ಅವ್ರು ಬಂದು ನೀನು ಆಡಿಷನ್ ಕೊಟ್ಟರೆ ಸೊ ಸೆಲೆಕ್ಟ್ ಆಗ್ತೀವಿ. ಹಾಂ, ಸೆಲೆಕ್ಟ್ ಆಗ್ತೀವಿಲ್ವ ಆಮೇಲೆ ನಮ್ಮ ಡೈರೆಕ್ಟರ್ ಸಿಕ್ಕಿತ್ತದು ಮಾಡಿಸಿ ಮೇಡಮ್ ಪ್ಲೀಸ್. ಹೇಳ್ತೀವಿ ನಾವು ಒಂದು ಮಾತು. ನಮಗೂ ಟಿ ವಿಲಿ ಬರೋಕ್ಕೆಲ್ಲ ಇಷ್ಟ. ನಮ್ಮ ಅಮ್ಮವರೆಲ್ಲ ದಿವಸ ನೋಡ್ತಾರೆ ಸೀರಿಯಲ್. ಹೇಳ್ತೀನಮ್ಮ, ಚೆನ್ನಾಗಿ ಮಾಡ್ತೀರಾ ನೀವು. ಬರ್ತೀನಮ್ಮ. ಇಲ್ಲಿ ಸರ್ ಬರ್ತೀನಿ.